ಗಾಡಿಗಳಿಗೆ ಸೂಕ್ತ ಸ್ಥಳ ನಿಗದಿಗೊಳಿಸಿಕೊಡುವಂತೆ ಒತ್ತಾಯ. ನಗರದ ಕೆಎಂ ರಸ್ತೆಯಲ್ಲಿ ಅನೇಕ ವರ್ಷಗಳಿಂದ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ತಮಗೆ ರಸ್ತೆ ಅಗಲೀಕರಣದ ನಂತರ ಸೂಕ್ತ ಸ್ಥಳ ಸಿಗದೆ ವ್ಯಾಪಾರ ಮಾಡಲು ತೊಂದರೆಯಾಗುತ್ತಿದೆ. ಹಣ್ಣಿನ ಗಾಡಿಯನ್ನು ನಿಲ್ಲಿಸಿದರೆ ಸಂಚಾರಿ ಠಾಣೆಯವರು ಗಾಡಿ ತೆರವುಗೊಳಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ವ್ಯಾಪಾರ ಇಲ್ಲದಿದ್ದರೆ ನಮ್ಮ ಜೀವನಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ನಮಗೆ ಸೂಕ್ತ ಸ್ಥಳ ನಿಗದಿ ಮಾಡುವುದರ ಜೊತೆಗೆ ಸಂಚಾರಿ ಠಾಣೆಯವರ ಕಿರುಕುಳ ತಪ್ಪಿಸಲು ನಗರಸಭೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕೆಂದು ಜಿಲ್ಲಾ ಹಣ್ಣು ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಸಮೀರ್ ತಮ್ಮ ಅಳಲು ತೋಡಿಕೊಂಡು ಮಾತನಾಡಿದರು. ಸರ್, ಭಾಳ ದಿನದಿಂದ ಟ್ರಾಫಿಕ್ ನೋಡಿದು ಭಾಳ ಸಮಸ್ಯೆ ಆಗ್ತಿದೆ. ಮತ್ತು ಅವರು ನಮಗೆ ಬದುಕಕ್ಕೆ ಬಿಡ್ತಿಲ್ಲ. ಬಂದು ಗಾಡಿಗಳು ತೆಗಿಯೋದು, ಸ್ಕೇಲ್ಗಳು ತೊಗೊಳೋದು, ಸ್ಕೇಲ್ಗಳು ಜೀಪಲ್ಲಿ ಹಾಕ್ಕೊಳ್ಳೋದು, ದಬ್ಬಾಳಿಕೆ ಮಾಡೋದು. ಮತ್ತು ನಮ್ಮ ಶಾಸಕರ ಬಡವ್ರ ಮೇಲೆ ಬೆಂಬಲ ಇದೆ ಅನ್ನೋದು ಕಾರಣಕ್ಕೆ ನೀವು ಶಾಸಕರಿಗೆ ಕರ್ಕೊಂಡು ಬಾ, ಯಾರಿಗಾದರೂ ಕರ್ಕೊಂಡು ಬಾ, ನನ್ನ ಒಪ್ಪಲ್ಲ, ನನ್ನ ಜಗ್ಗಲ್ಲ ಅಂತ ಭಾಳ ರೌಡಿಸಮ್ ಮಾಡ್ತಾರೆ. ದಯಮಾಡಿ ಬಡವರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. 4 ವೀಲ್ ಪಾರ್ಕಿಂಗು ಇರೋ ಜಾಗದಲ್ಲಿ ನಾವು ಗಾಡಿ ನಿಲ್ಸ್ಕೊಂಡು ಸೈಡಲ್ಲಿ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತೀವಿ. ಯಾರಿಗೂ ಬೇರೆಯವರಿಗೆ ಏನು ತೊಂದರೆ ಕೊಡೋಲ್ಲ. ಬಡವರಿಗೆ ಇನ್ಸಿಡೆಂಟ್ ಏನು ಇಲ್ಲಿವರೆಗೂ ನಮ್ಮಿಂದ ಏನೂ ಆಗಿಲ್ಲ. ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಇನ್ಸಿಡೆಂಟ್ ಆಗಲಿ ಏನೂ ಆಗಿಲ್ಲ. ಸೈಡಲ್ಲಿ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತೀವಿ. ಟೋಟ್ಲು 300 ಗಾಡಿಗಳಿದ್ದಾವೆ. ಒಂದು ಜಾಗ ಇಲ್ಲ. ಹೋಗಿ ಅಂದರೆ ಎಲ್ಲರೂ ಮಾರ್ಕೆಟ್ ರೋಡಲ್ಲಿ ಹೋಗಿ ಅಂತಾರೆ. ಮಾರ್ಕೆಟ್ ರೋಡಲ್ಲಿ ಜಾಗ ಇಲ್ಲ ಸರ್. ಇದು ಕೊಡಿ ಅಂತೇಳಿ ನನ್ನ ಮೇಲೆ ಕಾನೂನು ಕ್ರಮ ತೊಗೊಳ್ತೀನಿ ಅಂತೇಳಿ ರೌಡಿಸಮ್ ಮಾಡ್ತೀವಿ ಅಂತೇಳಿ ಬೈತಾರೆ. ಏನು ಹೇಳಿ, ನಮಗೇನು ನಾವು ಎಜುಕೇಟೆಡ್ ಹಂಗಿದ್ರು ಏನು ಕೆಲಸ ಸಿಗದೆ ಕಾರಣಕ್ಕೆ ನಾವು ಬಂದು ವ್ಯಾಪಾರ ಮಾಡ್ತಿದ್ದೀವಿ. ದಯಮಾಡಿ SP ಸಾಹೇಬ್ರಾಗಲಿ, DC ಸಾಹೇಬ್ರಾಗಲಿ ನಮಗೊಂದು ಮನವಿ ಏನಿದೆ, ನಮಗೊಂದು ಬಡವರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಮಾಧ್ಯಮ ಮೂಲಕ ಕೇಳ್ತೀವಿ ಸರ್.